ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಲ್ಪ ಲೇಟ್ ಆಯ್ತು. ನಾನಿವತ್ತು ಒಂದು ವಿಶೇಷ ಅಂದ್ರೆ ವ್ಯಕ್ತಿತ್ವ ವಿಕಾಸನದ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ಕೊಡಕ್ ಬಂದಿದ್ದೀನಿ. ವ್ಯಕ್ತಿತ್ವ ವಿಕಾಸನ ಅನ್ನೋದು ನಾವು ಡೆವಲಪ್ ಮಾಡ್ಕೊಂಡು ಬೇಕಾಗಿರುವಂತದ್ದು. ಹೆಚ್ಚು ಹೆಚ್ಚು ಅಧ್ಯಯನಶೀಲರಾದಂತೆ ನಮ್ಗೆ ಜ್ಞಾನ ಬೆಳೆದಂತೆ ಈ ಒಂದು ಶಬ್ದದ ಪ್ರಾವೀಣ್ಯತೆ ಮತ್ತು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಯಾವ ರೀತಿ ನಾವು ಡೆವಲಪ್ ಮಾಡ್ಕೋಬೇಕು, ವ್ಯಕ್ತಿತ್ವ ವಿಕಾಸನ ಯಾವ ರೀತಿಯಾಗಿ ಡೆವಲಪ್ ಮಾಡ್ಕೊಂಡ್ರೆ ನಮ್ಮ ಜೀವನವನ್ನು ಉತ್ತಮವಾಗಿ ಅತ್ಯುತ್ತಮವಾಗಿ ರೂಪಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ನಾನು ಇವತ್ತು ಸಂಕುಚಿತವಾಗಿ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಹೋಗ್ತೀನಿ. ಓಕೆ, ವ್ಯಕ್ತಿತ್ವ ಎಲ್ಲಿಂದ ಪ್ರಾರಂಭವಾಗುತ್ತೆ ನೋಡಿ. ವ್ಯಕ್ತಿತ್ವ ಅನ್ನೋದು ವ್ಯಕ್ತಿಯ ತತ್ವದ ಆ ಒಂದು ಪದದಿಂದ ಪ್ರಾರಂಭವಾಗುವಂಥದ್ದು. ನಮ್ಮ ವ್ಯಕ್ತಿತ್ವ ಬೇರೆಯವರ ಕಣ್ಣಿಗೆ ಕಾಣಿಸುವಂತೆ ಇರುತ್ತದೆ. ಆಂತರಿಕ ವ್ಯಕ್ತಿತ್ವ ಬೇರೆಯವರ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ನಮಗ್ ಮಾತ್ರ ಆಂತರಿಕ ವ್ಯಕ್ತಿತ್ವ ಕಾಣಿಸೋದನ್ನ ನಾವು ನೋಡ್ತಾ ಹೋಗ್ತೀವಿ. ಪರಿವರ್ತನೆ ಅನ್ನೋದು ವ್ಯಕ್ತಿಯ ಪ್ರಮುಖ ಹೆಜ್ಜೆ. ವ್ಯಕ್ತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪರಿವರ್ತನೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಪರಿವರ್ತನೆ ಅನ್ನೋದು ಬದಲಾವಣೆಯನ್ನ ಸೂಚಿಸುತ್ತೆ ಅಂತ. ಬದಲಾವಣೆ ಅಂದ್ರೆ ನಿಮಗೆ ಗೊತ್ತಿರಬೇಕು. ನಾವು ಪ್ರತಿ ದಿವಸ ಇದ್ದಂತೆ ಇದ್ರೆ ನಮ್ಮ ಜೀವನ ಸಾರ್ಥಕ ಆಗಲ್ಲ. ಯಾವ ರೀತಿಯಾಗಿರ್ಬೇಕು, ಪ್ರತಿಯೊಂದು ದಿವಸ ನಾವು ಹೊಸ ಜೀವನವನ್ನ ಪ್ರಾರಂಭ ಮಾಡುತ್ತಿದ್ದೇವೆ. ಹೊಸದನ್ನ ಕಲಿತಾ ಹೋಗ್ಬೇಕು. ಕಲಿತಾ 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 ನಮ್ಮ ವ್ಯಕ್ತಿತ್ವವನ್ನ ನಾವೇ ರೂಪಿಸ್ಕೊಳ್ಳೋದಕ್ಕೆ ಹೋಗ್ಬೇಕು. ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಶಿಲ್ಪಿಗೆ ನಾವೇ ಕಾರಣಭೂತರ ಆಗ್ತೀವಿ ಹೊರತು ಬೇರೆಯವರಾಗೋದಿಲ್ಲ. ನನ್ನ ಸೋಲಿಗೆ ನಾನು ಕಾರಣನಾಗ್ತೀನಿ, ನನ್ನ ಗೆಲುವಿಗೆ ನಾನೇ ಕಾರಣನಾಗ್ತೀನಿ ಅಂತ. ಹೀಗೆ ನಮ್ಮ ವ್ಯಕ್ತಿತ್ವ ನಮ್ಮ ಕೈಯಲ್ಲಿರುವಂಥದ್ದು, ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ಪರಿವರ್ತನೆ ಅನ್ನೋದು ಜಗದ ನಿಯಮ, ಅದು ನಮಗೆ ಗೊತ್ತಿರುವಂಥದ್ದು. ಮನುಷ್ಯ ನಿರಂತರವಾಗಿ ಕಲಿತಾ ಹೋಗ್ತಾನೆ. ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಕಲಿತಾ ಹೋಗ್ತಾನೆ. ಕೆಲವೊಂದು ಪಾಠವನ್ನ ಕಲಿತಾನೆ, ಕೆಲವೊಂದು ಪಾಠ ಕಲಿಸ್ತವೆ, ಇನ್ನು ಕೆಲವೊಂದು ನಮಗೆ ಪಾಠದ ಮುಖಾಂತರ ನಮ್ಮ ಜೀವನವನ್ನೇ ದಿಕ್ಕನ್ನೇ ಬದಲಾಯಿಸ್ತವೆ. ಆ ರೀತಿಯಾಗಿರುವಂಥದ್ದು. ಇನ್ನು ಎರಡನೇದ್ದು ವ್ಯಕ್ತಿತ್ವ ಅಥವಾ ಪರಿವರ್ತನೆ ಒಂದನೇ ಪಾಯಿಂಟ್ ಆದ್ರೆ, ಎರಡನೇದ್ದು ಏನಂತಂದ್ರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಯಿತೆ. ನಾವು ನೋಡೋ ದೃಷ್ಟಿಕೋನ ಹೆಂಗಿರುತ್ತೆ, ಒಂದು ವಿಚಾರದ ಕುರಿತು ಸಕಾರಾತ್ಮಕವಾಗಿರೋದಾದ್ರೆ ಸಕಾರಾತ್ಮಕವಾಗಿರುತ್ತೆ, ನಕಾರಾತ್ಮಕವಾಗಿ ನಮ್ಮ ದೃಷ್ಟಿಕೋನ ಇದ್ರೆ ನಕಾರಾತ್ಮಕವಾಗಿ ಕಾಣಿಸುತ್ತೆ. ಕೆಲವೊಬ್ಬ ವ್ಯಕ್ತಿತ್ವ ಕೆಲವೊಬ್ಬರಿಗೆ ಇಷ್ಟ ಆಗ್ತಾನೆ, ಇನ್ನು ಕೆಲವೊಬ್ಬರ ವ್ಯಕ್ತಿತ್ವ ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಎಷ್ಟೋ ಸಾರಿ ನಾವು ನೋಡಿದಂತ ವ್ಯಕ್ತಿ ಕೆಲವೊಬ್ರು ಆಕರ್ಷಿತರಾಗ್ತಾರೆ, ಇನ್ನು ಕೆಲವೊಬ್ರು ಆಕರ್ಷಿತರಾಗಲ್ಲ. ಅಂದ್ರೆ ನಾವು ನೋಡುವ ದೃಷ್ಟಿಕೋನ ಹೇಗಿದೆ. ಒಂದ್ ವೇಳೆ ಆ ವ್ಯಕ್ತಿ ಎಲ್ಲರಿಗೂ ಇಷ್ಟ ಆಗಿದ್ದ, ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ನಾವು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು ಅಂತ. ಎಲ್ಲರೂ ನೋಡೋ ತರ ಅವನನ್ನ ನೋಡಿ, ಡಿಫ್ರೆಂಟ್ ಆಗಿ ನೀವು ನೋಡಿ, ಅವನ ವ್ಯಕ್ತಿತ್ವವನ್ನ ನೋಡ್ಕೊಂಡು ನೀವು ರೂಪಿಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಅದೇ ತರ ಅದು ಒಂದೆಲ್ಲ ದೃಶ್ಯ ಅನ್ನೋದು. ಉದಾಹರಣೆಗೆ ಒಂದು ಮೂವಿಯನ್ನ ನಾವು ನೋಡ್ತಾ ಇರ್ತೀವಿ. ಆ ಮೂವಿಯಲ್ಲಿರುವಂತ ಪಾಸಿಟಿವ್ ಅಂಶವನ್ನ ಬಿಟ್ಟು ನೆಗೆಟಿವ್ ಅನ್ನ ನಾವು ರಿಸೀವ್ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತ. ಇನ್ನು ಮೂರನೇದ್ದು ಬರಹ. ಪ್ರತಿದಿನ ಆಗುಹೋಗುಗಳನ್ನ ಬರವಣಿಗೆ ರೂಪದಲ್ಲಿ ಬರೆದಿಡುವಂತ ಒಂದು 10 ರಿಂದ 15 ನಿಮಿಷ ನಮಗೆ ಬೇಕಾಗುತ್ತೆ. ಅದಕ್ಕಾಗಿ ನಾವು ಮೀಸಲಿಡಬೇಕು. ಮೊಬೈಲ್ ಅಲ್ಲಿ ಗಂಟೆ ಕಟ್ಲೆ ಏನಂತಂದ್ರೆ ಟೈಮ್ ಪಾಸ್ ಅನ್ನ ನಾವು ಮಾಡ್ತೇವೆ. ಅದ್ರ ಬದಲಾಗಿ ಪುಸ್ತಕ ಮತ್ತು ಪೆನ್ನನ್ನ ತೆಗೆದುಕೊಂಡು ಸ್ವಲ್ಪ ಏನಂತಂದ್ರೆ 10 ರಿಂದ 15 ನಿಮಿಷ ನಡೆದ ದಿನದ ಘಟನೆಗಳು ಮತ್ತು ಅದರ ಪಾಸಿಟಿವ್ ಅಂಶಗಳನ್ನ ಸ್ವಲ್ಪ ಬರೆದಿಡುವಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಬರೆದಿಡೋದ್ರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ನೀವು ಏನ್ ತಪ್ಪುಗಳನ್ನ ಮಾಡಿದ್ದೀರಿ, ಯಾವ ಸರಿ ಕೆಲಸಗಳನ್ನ ಮಾಡಿದ್ದೀರಿ ಅನ್ನೋದು ತುಲನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ತುಲನೆ ಮಾಡಿ ನಾಳೆ ದಿನ ಅದು ರಿಪೀಟ್ ಆಗದಂತೆ ತಡೆಯೋದಕ್ಕೆ ಅವಕಾಶವನ್ನ ಕೊಡುತ್ತೆ. ಈ ರೀತಿಯಾಗಿ ನಿಮ್ಮ ಡೈರಿ, ದಿನನಿತ್ಯದ ದಿನಚರಿ
ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರು ಪ್ರತಿ ದಿವಸ ಖರ್ಚಾದಂತ ಪಟ್ಟಿಯನ್ನ ಬರೋದಕ್ಕೆ ಸಾಕಷ್ಟು ಟೈಮ್ ಅನ್ನ ಹಿಡಿಯುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಏನಂತಂದ್ರೆ ವರ್ಕ್ ಆಗ್ತಾ ಹೋಗುತ್ತೆ. ಇನ್ನು ನಾಲ್ಕನೇದು ಪುಸ್ತಕ. ಪುಸ್ತಕ ಅನ್ನೋದು ಯಾರಿಗಿಷ್ಟ ಇಲ್ಲ, ಇದು ಎಲ್ಲರಿಗೂ ಇಷ್ಟನೇ. ಆದ್ರೆ ಇವತ್ತು ಕಡಿಮೆ ಆಗಿದೆ. ಮೊಬೈಲ್ಗಳ ಬಳಕೆಯಿಂದ ಪುಸ್ತಕ ಅನ್ನೋದು ಕಡಿಮೆ ಆಗಿದೆ. ಪುಸ್ತಕದ ಬಗ್ಗೆ ಸಾಕಷ್ಟು ಪ್ರಬಂಧಗಳು, ಎಸ್ಸೆಗಳು ಸಾಕಷ್ಟು ಇದೆ. ಪುಸ್ತಕ ಅನ್ನೋದು ದಣಿವರಿಯಾದ ಶಿಕ್ಷಕ ಇದ್ದಾಗೆ. ದಣಿವೇ ಇಲ್ಲ, ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ಇರುತ್ತೆ. ಎಷ್ಟು ಓದಷ್ಟು ಅಷ್ಟು ಇಂಪ್ರೂವ್ಮೆಂಟ್ ನಮ್ಮಲ್ಲಿ ನಾವು ಕಾಣಿಸ್ಕೊಳ್ತಾ ಹೋಗ್ತೀವಿ. ನಮ್ಮ ಹತ್ರ ತಾಳ್ಮೆ ಬರಬೇಕು, ಓದುವಂತ ಮನಸ್ಸು ಬರಬೇಕು. ಆ ರೀತಿಯಾಗಿ ಆ ಸಾಹಿತ್ಯವನ್ನ ಅರಿದು ನೀವು ಕುಡಿಬೇಕು. ಹಾಗಾದ್ರೆ ಮಾತ್ರ ಪುಸ್ತಕ ನಿಮ್ಮ ದಾರಿದೀಪ ಆಗುತ್ತೆ. ಪುಸ್ತಕ ದಣಿವರಿಯದ ಶಿಕ್ಷಕ, ಪುಸ್ತಕ ದಾರಿದೀಪ. ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಪುಸ್ತಕ ಅನ್ನೋದು ದೇಹದ ಮೇಲೆ ಅರೆದ ಬಟ್ಟೆ ಇದ್ರೂ ಪರವಾಗಿಲ್ಲ, ಕೈಯಲ್ಲೊಂದು ಪುಸ್ತಕ ಇರಬೇಕು ಅಂತೇಳಿ. ಕೈಯಲ್ಲೊಂದು ಪುಸ್ತಕ ಇದ್ರೆ ಆ ಪುಸ್ತಕ ಒಂದಲ್ಲ ಒಂದು ದಿವಸ ನಿಮ್ಗೆ ಮಾರ್ಗದರ್ಶನ ನೀಡುತ್ತೆ. ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ನಾವು ಮಾಡ್ಕೋಬೇಕು. ರೀತಿಯಾಗಿ ಇನ್ನೊಂದು ಬಾಡಿ ಲ್ಯಾಂಗ್ವೇಜ್, ಆಂಗಿಕ ಭಾಷೆಗಳು ಅಂತ ನಾವು ಕರಿತೀವಿ. ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ಐಸ್ ಕಾಂಟ್ಯಾಕ್ಟ್, ಲೆಗ್ ಮೂವ್ಮೆಂಟ್ ಅಂಡ್ ಹ್ಯಾಂಡ್ ಮೂವ್ಮೆಂಟ್ಸ್, ಎಕ್ಸ್ಪ್ರೆಷನ್ ಇವೆಲ್ಲವೂ ಏನಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನು ಅಳೆಯುವಂತ ಮಾಪನಗಳು. ನಮ್ಮ ವ್ಯಕ್ತಿತ್ವ ನಮ್ಮ ಡ್ರೆಸ್ ಕೋಡು ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡುವಂಥದ್ದು ಇರುವಂಥದ್ದು. ನಾವು ಹಾಕುವಂತ ಬಟ್ಟೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಅಳೆಯುವಂಥದ್ದು ಇರುತ್ತೆ. ಎಷ್ಟೋ ಸಾರಿ ನಮಗೆ ಕೊಡುವಂತ ಗೌರವ ಬಟ್ಟೆಗಳಿಂದ ಬರುತ್ತೆ, ನಮ್ಮ ಆಂಗಿಕ ಭಾಷೆಯಿಂದ ಬರುತ್ತೆ, ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಬರುತ್ತೆ. ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ಹೆಚ್ಚು ಏನಂತಂದ್ರೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ. ಭಾಷೆಗಳಿಗೆ ಪುಷ್ಟೀಕರಣ ನೀಡುವಂಥದ್ದು ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಏನಂತಂದ್ರೆ ಭಾಷೆಗಳಿಗೆ ಪುಷ್ಟೀಕರಣ ನೀಡ್ತದ. ನಮ್ಗೆ ವಾಯ್ಸ್ ಗೊತ್ತಾಗಿಲ್ಲ ಅಂದ್ರೆ ಕೂಡ ನಮ್ಮ ಹಾವಭಾವಗಳು ಅವರಿಗೆ ಅರ್ಥವಾಗುವಂತೆ ಇರುತ್ತೆ. ಅದಕ್ಕೆ ನಾವು ಬಾಡಿ ಲ್ಯಾಂಗ್ವೇಜ್ ಬಳಕೆ ಮಾಡ್ತಾ ಹೋಗ್ಬೇಕು. ಪುಸ್ತಕ ಓದ್ಬೇಕು, ವ್ಯಕ್ತಿತ್ವ ಪರಿವರ್ತನೆ ಮಾಡ್ಕೋಬೇಕು, ದೃಷ್ಟಿಯನ್ನ ಬದಲಾಯಿಸ್ಕೋಬೇಕು. ಈ ರೀತಿಯಾಗಿ ಬಾಡಿ ಲ್ಯಾಂಗ್ವೇಜ್ ಏನಂತಂದ್ರೆ ಬದಲಾವಣೆ ಮಾಡ್ಕೋಬೇಕು, ಡೆವಲಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಬದಲಾವಣೆ ಆಗುತ್ತೆ ಅಂತ. ಎಷ್ಟೋ ಜನ ನಾವು ನೋಡ್ತಾ ಇವಿ, ಹಾಗೆ ಇದೆ ಮಾತಾಡುವಂಥದ್ದು, ಭಾಷೆ ಕಲಿಯುವಂಥದ್ದು ನಿಜ, ಅದು ಕಷ್ಟನೇ. ಆದ್ರೆ ನಾವು ಕಲಿಯುವಂತ ಸಂದರ್ಭದಲ್ಲಿ ಕಲಿದೇ ಹೋದ್ರೆ ಮುಂದೊಂದು ದಿನ ಕಲಿಯಲು ಸಾಧ್ಯ ಇಲ್ಲ. ಎಷ್ಟೋ ಸಾರಿ 10ನೇ ತರಗತಿ ವಿದ್ಯಾರ್ಥಿ, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಡಿಗ್ರಿ ವಿದ್ಯಾರ್ಥಿಗಳು ತಪ್ಪು ಮಾಡುವುದು. ಎಷ್ಟೋ ಸಾರಿ ತಮ್ಮ ಜೀವನ ಎಲ್ಲಿ ರೂಪಿಸ್ಕೊಳ್ಬೇಕಾಗಿರುತ್ತೋ ಅದೇ ಸಂದರ್ಭದಲ್ಲಿ ಫೇಲವರಾಗುವಂಥದ್ದು. ಇವೆಲ್ಲ ಏನಂತಂದ್ರೆ ನಮ್ಮ ಜೀವನದ ಯಶಸ್ವಿಗೆ ಸಂಕಷ್ಟಗಳು ಅಥವಾ ಮುಳ್ಳುಗಳು ಅಂತ ನಾವು ಕರೀತೀವಿ. ಅಲ್ಲಿಂದ ನಾವು ಯಾವಾಗ್ಲೂ ಸಾಧಿಸುವಂತ ವ್ಯಕ್ತಿಗೆ ಸಾಧನೆ ಅನ್ನೋದು ಪಾದದ ಕೆಳಗೆ ಇದ್ದಾಗೆ. ಆ ರೀತಿಯಾಗಿ ಏನಂತಂದ್ರೆ ಸಾಧಿಸುವಂತ ವ್ಯಕ್ತಿಗೆ ಆ ಪಾದದ ಕೆಳಗೆ ಸಾಧನೆ ಇಟ್ಟುಕೊಂಡು ಅಥವಾ ಮುಳ್ಳುಗಳನ್ನ ತುಳಿದುಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಹಾಗಾದ್ರೆ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಎಷ್ಟು ಸಾಕು. ಮುಂದಿನ ಒಂದು ದಿನಗಳಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ನಮಸ್ಕಾರ.